ಎಷ್ಟಾಗುತ್ತೆ ಅಷ್ಟು ನಾನು ಐ ಕ್ಯಾನ್ ಫಾಲೋ ರೂಲ್ಸ್. ಅದೇ ಏನಾಗಿದೆ ಏನು ಹೇಳಿದ್ನ ನಿಂಗೆ? ಸರ್ ನಮಸ್ಕಾರ. ಹಾಯ್. ಹಾಯ್ ಮೇಡಮ್ ನಿಮ್ಗೆ ಹೇಳೇ ಇಲ್ಲ ನಮಸ್ಕಾರ. ಇನ್ನು ನಾನು ಹಾಯ್ ಏನು ಹೇಳೇ ಇಲ್ಲ, ನೀವೇ ಹೇಳಿದ್ರಿ. ನೀವು ಹೇಳ್ದೆ ಇದ್ರು ನಾನು ಹಾಯ್ ಹೇಳ್ತೇನೆ. ಅದು ದೊಡ್ಡ ಗುಣ. ಅದು ಫಸ್ಟ್ ಅವ್ರು ಹೇಳೋದು. ಹೆಂಗಿದ್ರೆ ಸರ್? ಹಿಂಗಿದೀವಿ ನೋಡಿ, ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, Okay. ಸಖತ್ತಾಗಿದ್ದೀನಿ. ಮೇಡಮ್ ಹೆಂಗಿದ್ದೀರಾ? ಹೆಂಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಆರಾಮಾಗಿದ್ದೀರಾ? ಖುಷಿಯಾಗಿ ನೋಡ್ಕೊಂಡು. ಸರ್ ಹೆಂಗ್ ಮಾಡೋಣ? ಫನ್ನಿಯಾಗಿ ಮಾಡೋಣ, ಸೀರಿಯಸ್ ಆಗಿ ಮಾಡೋಣ? ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡೋಣ. ಹೇಳ್ತೀರಾ ಹಂಗೆ? ಫನ್ನಿಯಾಗೆ ಮಾಡೋಣ. ನಿಮ್ಮ ಟೀಮ್ ಜೊತೆ ತುಂಬಾ ಸೀರಿಯಸ್ ಆಗಿ ಮಾತಾಡಕ್ ಆಗಲ್ಲ ನಂಗೆ. ರೈಟ್. ಬಿಫೋರ್ ಬಂದಾಗ ವಾಟ್ಸಪ್ ಇವರು ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಮೊಬೈಲಲ್ಲಿ ಇಬ್ರು ಬಿಸಿ ಇದ್ರಿ, Oh. ಹಂಗಾಗಿ ಮೊಬೈಲ್ ಇಂದಾನೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಓಕೆ, ಮಾಡೋಣವಾ? ಸರ್ ಮೊದಲನೇದು ವಾಟ್ಸಪ್ ಇವರು ಫೋನು. ಸೊ ನಿಮ್ಮ ಮೊಬೈಲಲ್ಲಿ ವಾಲ್ ಪೇಪರ್ ಏನಿದೆ ಸರ್ ಪ್ರೆಸೆಂಟ್? ವಾಲ್ ಪೇಪರ್ Okay. ನಥಿಂಗ್. ಅಪ್ಪ ಏನು ಇಟ್ಕೊಂಡಿಲ್ಲ, ಪ್ಲೇನ್. ನನ್ನ 6 ಪ್ಯಾಕ್ಸ್ ಫೋಟೋ. ಲೈಕ್ ಆರೆಂಜ್. ಇವಾಗ ಸದ್ಯಕ್ಕೆ ಇವಾಗ ಆರೆಂಜ್ ಕಲರ್ ಜಾಸ್ತಿ ಇಷ್ಟ ಆಗ್ತದೆ ನನಗೆ. ಓಕೆ. ವಿಷಯ ಗೊತ್ತಾ? ಈ ನಂಬರ್ ನೋಡಿ ಏನಿದೆ? 31. 301. ನನ್ನ ಫೇವ್ರೇಟ್ ನಂಬರ್ ಇದು. ಸೀರಿಯಸ್ಲಿ ಸರ್, ನಂಬರ್ 301. ಒಳ್ಳೆ ಟೈಮಿಗೆ ಶುರು ಮಾಡಿದೀವಿ ಹಂಗಾದ್ರೆ. ಯೂಶುವಲ್ ನನಗೆ ಟ್ಯೂಸ್ಡೇ ಇಷ್ಟ. ಐ ಲೈಕ್ ಟ್ಯೂಸ್ಡೇ. ನನಗೆ ಎವ್ರಿ ಟೈಮ್ ಕಾಣಿಸ್ತಾ ಇರುತ್ತೆ ಎಲ್ಲೇನೋ ಹೋದ್ರು. ಒಂದು ರೆಸಾರ್ಟ್ಗೆ ಹೋದ್ರೆ 301 ರೂಮ್ ಬುಕ್ ಆಗಿರುತ್ತೆ. ಓ, ಬಸ್ ನಂಬರ್ ನೋಡಿದ್ರೆ ಕಾರ್ ನಂಬರ್, ಅದು ಕೋಇನ್ಸಿಡೆಂಟ್ಲಿ ತುಂಬಾ ಕಡೆ ನನಗೆ ಕಾಣಿಸ್ತಾ ಇರುತ್ತೆ. ನೋಡಿ, ನಿಮ್ಮ ಶೋ ಶುರು ಆಯ್ತು 301. ನೀವು ವಾಲ್ ಪೇಪರ್ ನೋಡುವಂತ 301. ಅದೇ ತರ ಸಿನಿಮಾನು 301 ಕೋಟಿ ಮಾಡಿದೆ ಅಂತಲ್ಲ ಕಲೆಕ್ಷನ್. ಮಾಡುತ್ತೆ. ಈಗ ಕೊನೆಯದಾಗಿ ನೀವು ತೆಗ್ದಿರೋ ಫೋಟೋ ಯಾವುದು? ಲಾಸ್ಟ್ ಆಗಿ ಕ್ಲಿಕ್ ಮಾಡಿರೋ ಲಾಸ್ಟ್ ಪಿಕ್ಚರ್ ನಂದು ನಾವು 3 ಜನದ ಒಂದು ಸೆಲ್ಫಿ ತಗೊಂಡು. ಆಕ್ಚುಲಿ ಇದು ದೊಡ್ಡ ಮ್ಯಾಟರ್ ಅಂತ ಹೇಳಕ್ಕಾಗಲ್ಲ. ಅದು ಬಿಸ್ನೆಸ್ದು ತುಂಬಾ ದೊಡ್ಡ ಇನ್ಫಾರ್ಮೇಶನ್. ಅದೆಲ್ಲ ಗೊತ್ತಿಲ್ಲ, ಬೇಕು. ಸುನಿ ಸರ್ ಕೇಳ್ಬಿಟ್ಟು ಹೇಳೋದು ಇದನ್ನ. ಓಕೆ, ತೋರ್ಸಂಗಿಲ್ವಾ? ಲಾಸ್ಟ್ ಫೋಟೋ ತೋರಿಸ್ಬೇಕು. ಇಲ್ಲ ಇದು ದೊಡ್ಡ ನ್ಯೂಸ್ ಆಗಂತ ಫೋಟೋ ಇದು. ಓಕೆ, ಬೇರೆ ತೋರಿಸ್ತೀನಿ. ಲಾಸ್ಟ್ ಫೋಟೋ ನೀನ್ ತಗೊಂಡಿರೋ ಫೋಟೋ ಹೌಸ್ಫುಲ್ ಆಗಿದೆ. Book my show housefull ಆಗಿದೆ. ಎಸ್ ಮೇಡಮ್, ನೀವು ಎಷ್ಟು ಜನನ ಬ್ಲಾಕ್ ಮಾಡಿದ್ದೀರಾ ನಿಮ್ಮ ಫೋನಲ್ಲಿ? ಚೆಕ್ ಮಾಡಬೇಕು. ಕಾಂಟ್ಯಾಕ್ಟ್ಸ್ ಅಲ್ಲಿ ಬ್ಲಾಕ್. ಓ ಮೈ ಗಾಡ್, 43 ಪೀಪಲ್ ಬ್ಲಾಕ್. ಸರ್ ನೀವು ಎಷ್ಟು ಜನದ ಹತ್ರ ಬ್ಲಾಕ್ ಆಗಿದ್ದೀರಾ? ನನಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲ, ಯೂಶಲಿ ಇವಾಗ ಅವ್ರ ಜೊತೆ ಟಚ್ ಅಲ್ಲಿ ಇರ್ತೀರಾ, ಫೋನ್ ಗಿನ್ ಮಾಡಲ್ಲ. ಅವಾಗ ಬ್ಲಾಕ್ ಅಂದ್ರೆ ನೀವು ಮಾಡಿದಾಗ್ಲೂ ರೀಚ್ ಆಗಲ್ಲ. ನನ್ನ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ, ಬ್ಲಾಕ್ ನನಗೆ ಮಾಡ್ಬಿಟ್ಟಿದ್ದಾನೆ. ಗೊತ್ತಿದ್ದಂಗೆ ಒಂದ್ ಕಡೆ ನಮ್ಮಮ್ಮ ಬೈ ಮಿಸ್ಟೇಕ್ ಆಗಿ ಬ್ಲಾಕ್ ಮಾಡ್ಬಿಟ್ಟಿದ್ರು. ಕಾಲ್ ಮಾಡ್ತಾ ಇಲ್ಲ, ಯಾಕೆ ಬಿಸಿ ಬರ್ತಾ ಇದೆ ಅಂತ. ಆಮೇಲೆ ಅಮ್ಮನ ನಂಬರ್ ನೋಡಿದಾಗ ಬೈ ಮಿಸ್ಟೇಕ್ ಆಗಿ ಬ್ಲಾಕ್ ಮಾಡ್ಬಿಟ್ಟಿದ್ರು. ದಿನ ಫೋನ್ ಎಷ್ಟು ಗಂಟೆ ಯೂಸ್ ಮಾಡ್ತೀರಾ ಯೂಶಲಿ? ಎಷ್ಟು ಗಂಟೆ ಯೂಸ್ ಮಾಡಲ್ಲ ಅಂತೇಳಿ ಮಲಗಿರ್ಬೇಕಾದ್ರೆ ಅಷ್ಟೇ. ಹೀಗೆ ಜಾಸ್ತಿ ರಿಲೀಸ್ ಟೈಮ್ ಅಲ್ಲ, ತುಂಬಾ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ, ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ 3 to 4 hours ಅಂತೂ ಮಿನಿಮಮ್ ಯೂಸ್ ಆಗಿರುತ್ತೆ. ಅದು ತುಂಬಾ ಕಾಮನ್. 3 to 4 hours ಅಷ್ಟೇ. ನನ್ನ ಸ್ಕ್ರೀನ್ ಟೈಮ್ ಪ್ಲೀಸ್ ಕೇಳ್ಬಿಡಿ. ವೆರಿ ಬ್ಯಾಡ್ ಸ್ಕ್ರೀನ್. ನಂದು ಅಷ್ಟೇ, ಹೌದಾ? ನೆಕ್ಸ್ಟ್ ಲೆವೆಲ್. Same. ಸರ್ ಕೊನೆಯದಾಗ ಏನ್ ಗೂಗಲ್ ಮಾಡಿದ್ದೀರಾ? ಲಾಸ್ಟ್ ಗೂಗಲ್ ಮಾಡಿರೋದಾ? ಏನ್ ಪೋಕರ್ ಟೇಬಲ್ ಚಾರ್ಟ್. ಪೋಕರ್ ಟೇಬಲ್ ಚಾರ್ಟ್ ಗೂಗಲ್ ಮಾಡಿದೆ. ಓ, ನಾನು ನೋಡು. ಸ್ವಾತಿ ಮುತ್ತು. ಯಾಕೆ ಸರ್ ಸ್ವಾತಿ ಮುತ್ತು ಇವಾಗ ನೆನ್ಸ್ಕೊಂಡಿದ್ದೀರಾ? ಅದು ಗೊತ್ತಿಲ್ಲ ಏನಂತ. ಲಾಸ್ಟ್ ಹೌದಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಪೋಕರ್ ಆಡ್ತಿದ್ದೆ. ಸೊ ಸ್ವಾತಿ ಮುತ್ತಿಗೂ ನಾನು ಇದ್ರಿಗೂ ಸಂಬಂಧನೇ ಇಲ್ಲ. ಮೋಸ್ಟ್ಲಿ ಏನು ಗೊತ್ತಾ, ಫಸ್ಟ್ ಡೇ ಫಸ್ಟ್ ಶೋ ಅಂದ್ರಲ್ಲ, ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ಸಿನಿಮಾ ಅಲ್ಲ, ನಾನು ನೋಡಿ ಸರ್ಚ್ ಮಾಡಿದೆ. ಸರ್ ನೀವು ಫೋನಲ್ಲಿ ಹೆಚ್ಚು ಕೇಳೋ ಸಾಂಗ್ ಯಾವುದು? ನಾನಾ? ನಮ್ದು ಬಿಟ್ಟ ಅಥವಾ ನಿಮ್ದು ಬಿಟ್ಟೇ ಹೇಳಿ. ರೀಸೆಂಟ್ಲಿ ನಾನು ಇದು ಆಕ್ಚುಲಿ ತುಂಬಾ ಕೇಳ್ತಿರೋದು ನಾನು ಇದ್ರದ್ದೆ ಮೋಡ ಕವಿದ ಟೈಟಲ್ ಟ್ರ್ಯಾಕ್ ತುಂಬಾ ಇಷ್ಟ ಆಗೋಗಿದೆ. ನಮ್ದು ಬಿಟ್ಟು ಅದು ಬಿಟ್ಟು ಮಹಾ ನರಸಿಂಹ ಇದೆಯಲ್ಲ, ಅದು ತುಂಬಾ ಸಲ ಕೇಳ್ತಾ ಇರ್ತೀನಿ. ನನ್ಗೆ ಯಾವ್ದು ಗೊತ್ತಾ, ಅದು ಒಂದು ಫೇಮಸ್ ಆದ ಹಾಯ್ದ ಹಾಯ್ದ ಹಾಯ್ದ. ನಮ್ದಾದ್ರೆ ಮೋಡ ಕವಿದ ಟೈಟಲ್ ಟ್ರ್ಯಾಕ್ ತುಂಬಾ ಫೇವ್ರೇಟ್ ನನಗೆ. ಓಕೆ, ಒಂದು ವಾರ ಫೋನ್ ಬಿಟ್ಟಿರೋ ಅಂದ್ರೆ ಇರ್ತೀರಾ? ಇರ್ತೇನೆ ಸರ್ ನೀವು? ಆರಾಮ್ಸೆ. ಐ ಲೈಕ್, ನಂಗೆ ಇಷ್ಟ. ಬಟ್ ನೀವು ಜಾಸ್ತಿ ಯೂಸ್ ಮಾಡ್ತೀನಿ ಅಂದ್ರಲ್ಲ? ಯೂಸ್ ಮಾಡ್ತೀನಿ, ಬಟ್ ನಂಗೆ ಇಷ್ಟ. ಆ ಥರ ಏನೋ ಒಂದು ಸಿಕ್ಬಿಡ್ಲಿ, ದಟ್ ಯಾರೋ ಒಬ್ರು ಟಾಸ್ಕ್ ಕೊಟ್ಬಿಡ್ಲಿಲ್ಲ, ಫೋನ್ ಯೂಸ್ ಮಾಡಬಾರ್ದು ನಂಗೆ ಒಂದು ವಾರ ಮಾಡ್ತೀನಿ. ಐ ಲೈಕ್ ಡೂಯಿಂಗ್ ಆಲ್ ದಟ್. ಇವರು ಬೇಕಾದ್ರೆ 99 days ಫೋನ್ ಬಿಟ್ಟು ಯೂಸ್ ಮಾಡ್ತಾರೆ. ಇಷ್ಟ. ಯಾಕೆ 99 days ಯಾಕೆ? 100 days ಒಂದು ಆ ಥರ ಪ್ರೋಗ್ರಾಮ್ಸ್. ಅದೆಲ್ಲ ಮಾಡ್ತೀನಿ ನಾನು. ಆ ಚಾಲೆಂಜಸ್ ಎಲ್ಲ. ಚಾಲೆಂಜಸ್ 100 days ಚಾಲೆಂಜಸ್ ಬೇಕಾದ್ರೆ ತಗೊಳಕ್ ರೆಡಿ ಇದ್ದಾರೆ.
ಆ ಥರ ಯಾವಾಗಾದ್ರು ಬಿಟ್ಟಿದ್ದೀರಾ ನೀವು ಫೋನ್ನ? ಬಿಟ್ಟಿದ್ದೀನಿ. ಆ ಥರ ಬಿಟ್ಟಿದ್ದಾಗ ಕೆಲವು ಸಲ ಎಮರ್ಜೆನ್ಸಿ ಫೋನ್ಸ್ ಇರುತ್ತೆ ಅಥವಾ ಏನಾದರೂ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಡೇ ಟು ಡೇ ಲೈಫಲ್ಲಿ ಮಗ ಪ್ಲೀಸ್ ಡಿಸ್ಟರ್ಬ್ ಮಾಡ್ಬೇಡಿ ಕಣ, ಅವನು ಮಾತಾಡಿ ಆ ಥರ 3 ಜನ ಬಿಟ್ಟಿದ್ದಾರೆ. ಸರಿ, ಇವಾಗ ಮೇಡಮ್ ನೀವು ಮೊಬೈಲ್ ಬಿಟ್ಟಿರ್ತೀರಾ, ಓಕೆನಾ? ಬಿಟ್ಟಿದ್ದಾಗ ನಮ್ ಡೇ ಟು ಡೇ ಲೈಫಲ್ಲಿ ಅದು ತುಂಬಾ ಕನೆಕ್ಟ್ ಆಗ್ಬಿಟ್ಟಿದೆ ಮೊಬೈಲ್ ಅನ್ನೋದು. ಅದಿದ್ರೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಬಟ್ ಅಡ್ವಾಂಟೇಜ್ ತುಂಬಾ ಇದೆ. ಏನೋ ಕಳ್ಕೊಂಡ್ಬಿಡ್ತೀವಿ ಅದರಿಂದ ಆತರ ಕಾಂಟ್ಯಾಕ್ಟ್ ಇರೋದು. ನಿಮ್ಗೆ ಆತರ ಆಗಿದೆ ಅಂತ ಬಿಟ್ಟಿದ್ದಾಗ ಏನಾದ್ರು ಕಳ್ಕೊಂಡಿದ್ದೀರಾ ನೀವು? ಇಲ್ಲ, ನಾನು ಏನ್ ಮಾಡ್ತೀನಿ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಒಂದು ಮೂವಿ ಟೀಮ್ ಜೊತೆ ಇವಾಗ ನಾನು ಫೋನ್ ಸ್ವಿಚ್ ಆಫ್ ಮಾಡೋಕ್ಕಿಂತ ಮುಂಚೆ ಯಾರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಒಂದು ಮೆಸೇಜ್ ಮಾಡ್ಬಿಡ್ತಿದ್ದೀನಿ. ಸೊ ಐ ನಾಟ್ ಬಿ ಅವೈಲಬಲ್ ಫಾರ್ 3 to 4 days. ನನ್ನ ಫೋನ್ ಅವೈಲಬಲ್ ಇರಲ್ಲ. ನಾನು ಮ್ಯಾನೇಜರ್ಸ್ಗೆ, ಆ್ಯಡ್ ಮ್ಯಾನೇಜರ್ಸ್ಗೆ ಎಲ್ಲರಿಗೂ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ದಟ್ 3 to 4 days ಮಾಡಬಾರ್ದು ಅಂತ. ಬಟ್ ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡೋದಿದ್ರೆ ಆನ್ ಮಾಡಿ ಮತ್ತೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಆ ಥರ ಅಡ್ಜಸ್ಟ್ ಮಾಡ್ತೀನಿ. ನಾನು ಅಷ್ಟೇ, ನನ್ನ ಫೋನ್ ಬಿಟ್ಟಿರ್ತೀನಿ, ಪಕ್ಕದಲ್ಲಿ ಫೋನ್ ಯೂಸ್ ಮಾಡ್ತಾ ಇರ್ತೀನಿ. ಫೋನ್ ಯೂಸ್ ಅದೇಂಗ್ ಫೋನ್ ಬಿಟ್ಟಿದ್ದಂಗೆ ಆಯ್ತು ಅಂತ. ಅದೇ ನನ್ನ ಫೋನ್ ಬಿಟ್ಟಿದೆ ಅಂತ ಹೇಳಿರಲ್ಲ, ನೀವು ಹೇಳಿದ್ರಲ್ಲ ನಿನ್ನ ಫೋನ್ ಬಿಟ್ಟಿದೆ ಅಂತ. ನಿಮ್ಮ ಫೋನಲ್ಲಿ ತುಂಬಾ ಕಾಲ್ ಮಾಡೋದು ಯಾರಿಗೆ? ರೆಗ್ಯುಲರ್ ಆಗಿ ಜಾಸ್ತಿ ಕಾಲ್ ಮಾಡೋದು? ಸುನಿ ಸರಿ, ನಾನು ಡೈಲಿ ಮಿನಿಮಮ್ ಒಂದು 5 ಇರುತ್ತೆ, ರಿಸೀವ್ಡ್ ಇರುತ್ತೆ, ಔಟ್ ಗೋಯಿಂಗ್ ಇರುತ್ತೆ. ನೀವು ಯಾರಿಗೆ ಕಾಲ್ ಮಾಡ್ತೀರಾ ಜಾಸ್ತಿ? ನಿಜನಾ ಸುಳ್ಳು ಹೇಳ್ಬೇಕು? ಸುಳ್ಳು ಕ್ವಶನ್, ನಿಜ ಕ್ವಶನ್? ನಿಜಾನೇ ಹೇಳ್ಬೇಕು. ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನಂದು ತೆಗೆದು ನೋಡೋಣ ಗೊತ್ತಾಗುತ್ತೆ, ಇವ್ರದ್ದು ತೆಗೆದು ನೋಡಿ ಗೊತ್ತಾಗುತ್ತೆ. ಅದೇ ಹೆಸರು, ಒಬ್ರು ಹೆಸರು ಇರುತ್ತೆ, ಫ್ರೆಂಡ್ಸ್ ಅಂತ ಹಾಕೊಂಡಿರಲ್ಲ, ಮಾಡ್ತೀರಾ? ಬಟ್ ಇದನ್ನ ರಿಯಾಲಿಟಿ ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿ ಸರ್, ಮಾಡಿ. ವಿದ್ಯಾ ಕಾಲೇಜಲ್ಲೂ ಅವರೇ ಇರ್ತಾರೆ. ಇವಾಗ ಶೀಲಂ ಜಾಸ್ತಿ ಶೀಲಂ ಅಂತಾನೆ ಇರುತ್ತೆ ಅಷ್ಟೇ. ಸೊ ವಾಟ್ಸಪ್ ಅಲ್ಲಿ ಏನ್ ಡಿಪಿ ಇಟ್ಟಿದ್ದಾರೆ ಸರ್ ಪ್ರೆಸೆಂಟ್? ಇಲ್ಲಿ ಅವರು ಮೇಡಮ್ ಇವಾಗ ಒಂದು ಟಾಸ್ಕ್, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರಿಗಾರು ಫೋನ್ ಮಾಡಿ ನೀವು, ಓಕೆನಾ? ಫೋನ್ ಮಾಡಿ ಏನು ಹೇಳಂಗಿಲ್ಲ, ಅಲೋ ಗಿಲೋ ಏನು ಹೇಳಂಗಿಲ್ಲ. ಫೋನ್ ಮಾಡಿ ಐ ಲವ್ ಯು ಅಂತ ಕಟ್ ಮಾಡ್ಬಿಡೋದು. ಹುಡುಗಿಗೂ ಮಾಡ್ಬೋದಲ್ಲ? ಹುಡುಗಿಗೆ ಇಲ್ಲ ಬೇಡ, ಹುಡುಗಂಗ ಯಾರಿಗಾರು ಮಾಡಿ, ಹಲೋ ಗಿಲೋ ಎಲ್ಲ ಏನಿಲ್ಲ. ಎಸ್, ಕಮ್ ಆನ್. ನಿಮ್ ಕಾಂಟ್ಯಾಕ್ಟ್ ತೋರಿಸೋ ನೆಸೆಸಿಟಿ ಇಲ್ವಾ? ಬೇಡ, ಪರವಾಗಿಲ್ಲ. ಲೌಡ್ ಸ್ಪೀಕರ್ ನನಗೆ ಮಾಡಿದೆ ಆಮೇಲೆ. ಓ ಗಾಡ್, ಯಾರಿಗೆ ಮಾಡ್ಲಿ? ನಾನು ಮೋಕ್ಷ ಮಾಡ್ಲಾ? ಐ ಲವ್ ಯು. ತಮ್ಮಂಗ್ ಮಾಡಿದ್ರ ನೀವು? ಸರ್, ಇವಾಗ ನಿಮ್ಗೊಂದು ಟಾಸ್ಕು. ಮೋಕ್ಷ ಅವರು ಇಂಟರ್ವ್ಯೂ ಬಂದಿಲ್ಲ, ಹೌದು, ಫೋನ್ ಮಾಡಿ ಒಂದು ಪ್ರ್ಯಾಂಕ್ ಮಾಡಬೇಕು, ಓಕೆನಾ? ಸುನಿ ಸರ್ ಇಂಟರ್ವ್ಯೂ ನೀವು ಬಂದಿಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದಾರೆ, ಪ್ರಮೋಷನ್ ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ, ಆಮೇಲೆ ಸಿನಿಮಾ ನಮ್ಮ ಟೀಮ್ ಬಗ್ಗೆನೇ ಏನೋ ನೆಗೆಟಿವ್ ಬೇರೆ ಎಲ್ಲೋ ಫ್ರೆಂಡ್ಸ್ ಹತ್ರ, ಇಂಡಸ್ಟ್ರಿ ಹತ್ರ ಯಾರೋ ಏನೋ ಹೇಳ್ಕೊಂಡ್ ಬಂದಿದೀಯ ಅಂತಲ್ಲ. ಅವನು ಎಕ್ಸ್ಪರ್ಟ್ ಅದರಲ್ಲಿ, ಎಕ್ಸ್ಪರ್ಟ್. ಫುಲ್ ಸೀರಿಯಸ್. ಅವೆಲ್ಲ ನಾ ಮಾಡ್ತೀವಿ ಬಿಡಿ. ನೀವು ಬೇಜಾರ್ ಮಾಡ್ಬಿಟ್ರಿ, ಕಾಲ್ ಎತ್ತಿದ ತಕ್ಷಣ ಐ ಲವ್ ಯು ಅನ್ಬೇಕು. ನಿಮಿಷ ಮ್ಯೂಟ್ ಹಾಕೋಣ. ಹಲೋ ಮುಕ್ಷ, ಬಿಸಿ ಇದೆಯಾ? ಅರ್ಜೆಂಟ್ ಏನು ನಿಮಿಷ. ನ್ಯೂಸ್ ನೋಡಿದ್ಯಾ? ಅಂದ್ರೆ ಏನಾದ್ರು ನಮ್ಮ ಸಿನಿಮಾ ನೆಗೆಟಿವ್ ಮಾತಾಡ್ತಾ ಇದಾರೆ ಎಲ್ಲ. ಅಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಏನಾದ್ರೆ ಅಲ್ಲ, ಇದು ಸುಮ್ಮನೆ ಏನೋ ಬೇರೆ ಬೇರೆ ಟಾಕ್ಸ್ ಎಲ್ಲ ಹೋಗ್ತಾ ಇದೆ, ಅದಕ್ಕೆ ಏನಾದ್ರು ಸ್ಟೇಟ್ಮೆಂಟ್ ಹೊರಗಡೆ ಆಚೆ ಏನಾದ್ರು ಕೊಟ್ಟಿದ್ದೀರಾ ನಮ್ಮ ಟೀಮ್ ಬಗ್ಗೆ ಅಂತ? ಸಾತ್ವಿಕ ಅಥವಾ ನಿಮ್ಮಿಬ್ಬರೊಳೊಬ್ಬರು ಏನಾದ್ರು ಮೋಸ್ಟ್ಲಿ? ಅಲ್ಲ, ಬೆಳಗ್ಗೆ ನ್ಯೂಸ್ ಅದೇ ಆಗ್ತಾ ಇರೋದು ಫುಲ್ಲು. ಸುಮ್ಮನೆ ಆಟ ಆಡ್ಸ್ಬೇಡ ಶಿಲಾ, ಪ್ರಾಮಿಸ್. ಏನಂತ ನ್ಯೂಸ್ ಹೋಗಿದೆ? ಬೇರೆ ಎಲ್ಲೋ ನೀನು ಅಥವಾ ಯಾರೋ ಹೀರೋಯಿನ್ ಅಂತ ಹೇಳಿದಾರೆ, ಯಾವ ಹೀರೋಯಿನ್ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಇದು ಸಿನಿಮಾ ಟೀಮ್ನವರು ಇದು ಮಾಡ್ತಾ ಇಲ್ಲ, ಹಂಗೆ ಏನೇನೋ ಬರ್ತಾ ಇದೆ. ಸಿನಿಮಾ ಟೀಮ್ ಪಬ್ಲಿಸಿಟಿಗೆ ಆ ಥರ ಏನೂ ಇಲ್ಲ, ಏನೇನೋ ಗೊತ್ತಿಲ್ಲ, ನನಗೂ ಕ್ಲಾರಿಟಿ ಇಲ್ಲ. ನಾನು ಸರ್ಫ್ ಮಾಡಿದೆ ಅರ್ಜೆಂಟಾಗಿ. ಈಗ ನ್ಯೂಸ್ ಅಲ್ಲಿ ಏನಕ್ಕೆ ಬರ್ತಿದೆ? ಅದಲ್ಲ, ನ್ಯೂಸಲ್ಲೇ ಬರ್ತಾ ಇರೋದು. ಸರಿ ಬಿಡು, ಒಳ್ಳೇದು ಕೆಟ್ಟದ್ದು ನಮ್ಮ ಪಬ್ಲಿಸಿಟಿನೇ ತಾನೆ. ಒಳ್ಳೇದು ಕೆಟ್ಟದ್ದು ತಗೊಂಡು ಏನು ಮಾಡ್ತೀವಿ? ಒಳ್ಳೇದು ಬೇಕು ತಾನೆ ನಮಗೆ, ಕೆಟ್ಟದ್ದು ಆಗುತ್ತಾ? ನಾನು ಏನು ಹೇಳಿಲ್ಲ
ಮುಗಿದ ಸಾತ್ವಿಕ ಹೇಳಿರ್ತಾಳೆ ಅವಳು ಹಂಗಾರೆ. ಎಲ್ಲಿ ನಾನು ಯಾರ ಜೊತೆ ಯಾವ ರಿಪೋರ್ಟರ್ ಜೊತೆನೂ ಮಾತಾಡಿಲ್ಲ. ನೀವೇನೋ ಲೂಸ್ ಟಾಕ್ಸ್ ಮಾತಾಡಿರಂತೆ ಯಾವ್ದೋ ರಿಪೋರ್ಟರ್ ಜೊತೆಗೆ. ನಾನ್ ಯಾರ ಜೊತೆ ನಿನ್ ಗೊತ್ತಿಲ್ವಾ? ನಾನು ನನ್ನ ಟೀಮ್ ಜೊತೆ ಮಾತಾಡೋದಕ್ಕೇನೆ, ನಾನು ನಿನ್ ಜೊತೆ ಮಾತಾಡೋದಕ್ಕೇನೆ ನಾನು ಟೈಮ್ ಇಲ್ಲ ನನ್ಗೆ. ಇಲ್ಲಿ ನನ್ ಮನೆ ಆಯ್ತು, ನನ್ ಇವ್ರು ಕೆಲಸ ಆಯ್ತು, ಇವ್ರು ಗೊತ್ತಾ ನಿನಗೆ? ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವರು. ಫಸ್ಟ್ ಅವ್ರ ಚಾನಲ್ ಬಂದಿದ್ದು ಫಸ್ಟ್. ಅಲ್ಲಿಂದ ಇನ್ನೊಂದು ಯಾವ್ದು KFI ಇನ್ಸೈಡರ್ಸ್ ಅಂತೆ. ನಾನು ನನ್ನ ಟೀಮ್ ಬಗ್ಗೆ ಏನು ನೆಗೆಟಿವ್ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಗೆ ಜನ ಬರ್ತಿರೋದು ಕಷ್ಟ ಅಂತದ್ರಲ್ಲಿ ನಂಗೆ ತುಂಬಾ ಹರ್ಟ್ ಆಗ್ಬಿಡೋರು. ಸರ್ ನನಗೆ ಇಮಿಡಿಯೇಟ್ ಕಾಲ್ ಮಾಡಕ್ಕೆ. ಏನಕ್ಕೆ? ನೋ, ಐ ಡಿಡ್ಂಟ್ ವೈ ವಿಲ್ ಐ ಟೆಲ್ ನೆಗೆಟಿವ್ ಅಬೌಟ್ ಮೈ ಟೀಮ್? ನನ್ಗೆ ತಲೆ ಹುಚ್ಚಿಡ್ತಿದ್ಯಾ? ಅಂಡ್ ನೀವ್ ಏನ್ ಮಾಡಿದ್ರಿ ನನ್ಗೆ ಅಂತ ನಾನ್ ನೆಗೆಟಿವ್ ಹೇಳಿ? ಅಂಡ್ ಮಾಡಿದ್ರೇನು ನಾನು ಈ ಟೈಮ್ಲಿ ಏನಕ್ಕೆ ಅದನ್ನೆಲ್ಲ ತಗೊಂಡ್ಬರ್ಲಿ? ಅಷ್ಟೇ ಇಲ್ವಾ ನನ್ಗೆ? ನಾನು ಎಷ್ಟು ವರ್ಷದಿಂದ ಇದೀನಿ ಇಂಡಸ್ಟ್ರಿಲಿ. ಅದೇ ಪ್ರಮೋಷನ್ ಸರಿಯಾಗಿ ಮಾಡ್ತಾ ಇಲ್ಲ ಟೀಮು ಅಂತ ಆ ಥರ ಬ್ಲೇಮ್ ಮಾಡಿದಿರ ಅಂತ. ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಕಂಟೆಂಟ್. ಇಷ್ಟು ಚೆನ್ನಾಗಿ ಬಂದ್ರು, ನೀನು ಇಷ್ಟು ಪರ್ಫಾರ್ಮೆನ್ಸ್ ಕೊಟ್ರು ನಿಂದು ರೀಚ್ ಆಗ್ತಿಲ್ಲ ಅಂತ ನೀನು ಬೇಜಾರಾಗಿ ಮಾತಾಡ್ಯಾ ಅಂತ ಒಬ್ರು ಯಾರೋ ಹೀರೋಯಿನ್ ಹೇಳಿದ್ರು ಅಂತ ಅವ್ರು ಮಾಡ್ತಾ ಇದ್ದಾರೆ. ಅದು ಸತ್ಯನಾ ನಿಜನಾ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಈ ಪಾಯಿಂಟ್ ಮಾತಾಡಿರಲ್ಲ ನಂಬಿಟ್ಟು ಆಕ್ಚುಲಿ ಆ ಥರ ಅಲ್ಲ. ನನ್ನ ಸಿನಿಮಾ ಅಂದ್ರೆ ನಾವು ಲೈಕ್ ಮೇ ಬಿ ನಾನು ಈ ತರ ಹೇಳಿರ್ಬೋದು, ಲೈಕ್ ಸಿನಿಮಾ ನಾವು ಜಾಸ್ತಿ ಪ್ರಮೋಷನ್ ಮಾಡದೇ ಇದ್ರೂ ನಮ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಮಾಡಿಲ್ಲ ಅಂತ ನೀನು ಈ ಥರ ಹೇಳಿದೆಯಲ್ಲ ಅದೇ ಆಗಿರೋದು. ಅಂದ್ರೆ ನೀನು ಸಖತ್ತಾಗಿ ಮಾಡಿ ಅಂದ್ರೆ ಹೇಳಿದ್ರು ಈಗ ನೀನು ಸಖತ್ತಾಗಿ ಮಾಡಿದ್ಯಾ, ಅದು ಬಟ್ ಜನಗಳು ರೀಚ್ ಆಗ್ತಿಲ್ಲ, ನಾನು ಸಖತ್ತಾಗಿ ಮಾಡಿದ್ರು ವೇಸ್ಟ್, ಅದು ಏನು ಮಾಡೋಕ್ಕಾಗತ್ತೆ ಅಂತ ಆ ಥರ ಹೇಳಿದೆ ಅಂತೇಳಿ ಆಗ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇವ್ರು ಏನ್ ಹೇಳಿದ್ರೇನೋ ಸುತ್ತಿ ಬಳಸಿ ಆಗ್ತಿದ್ರೆ ನಾನು ಅಷ್ಟು ತುಂಬಾ ಕೇರ್ಫುಲ್ ಆಗಿರ್ತೀನಿ. ಅಂತದ್ರಲ್ಲೂ ಇದ್ರೆಲ್ಲ ಉಲ್ಟಾ ಮಾತಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ ಅನ್ಸಿಲ್ಲ. ನಾನು ಮನುಷ್ಯನೇ. ನಾನು ಲೈಕ್ ಎಷ್ಟಾಗುತ್ತೆ ಅಷ್ಟು ನಾನು ಐ ಕ್ಯಾನ್ ಫಾಲೋ ರೂಲ್ಸ್. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ನನ್ಗೆ. ಲೈಕ್ ನಾವು ಎಷ್ಟು ಆಗ್ತದೆ ಅಷ್ಟು ಪ್ರಮೋಷನ್ ಮಾಡ್ತಿದೀವಿ. ಇನ್ನು ಜನ ಬಂದು ನೋಡ್ಬೇಕು. ನಮ್ದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಸೊ ವರ್ಡ್ ಮೌತ್ ಇಂದಾನೆ ಪಬ್ಲಿಸಿಟಿ ಆಗ್ಬೇಕು ಅಂತ ಹೇಳಿರ್ತೀನಿ. ಅದನ್ನ ಅವ್ರ ಪಬ್ಲಿಸಿಟಿ ಅವ್ರು ಇದ್ ಮಾಡ್ಕೊಳಕ್ಕೆ ನೆಗೆಟಿವ್ ಬರುತ್ತೆ. ನಾನೇನ್ ಮಾಡಕ್ಕಾಗತ್ತೆ? ಫಸ್ಟ್ ಡೇ ಫಸ್ಟ್ ಶೋ ನನ್ನನ್ನೇ ಬ್ಲೇಮ್ ಮಾಡಕ್ಕಾಗಲ್ಲ. ಬ್ಲೇಮ್ ಮಾಡ್ತಿಲ್ಲ, ಕೇಳ್ತಿದ್ದೀನಿ ಅಂದ್ರೆ ಮಾಡ್ತಾಡಿದ್ಯಾ ಅಂತ ಹೇಳಿ ಬ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ನಾ? ಅಂದರೆ ಯಾಕಂದರೆ ತುಂಬ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ ಪೂರ್ತಿ. ಈಗ ಸರ್ಗೆ ಒಂದು ಸುಮಾರು ಕಾಲ್ಸು ಸರ್ರು ಮತ್ತೆ ಅವ್ನಿಗೆ ಫೋನ್ ಮಾಡಿ ಡಿಲೀಟ್ ಮಾಡಿಸ್ತಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನವೀನು ಗುಬ್ಬಿ ಅಂತೆಲ್ಲ ಬರ್ತಿದ್ರು ಗೊತ್ತಾ, ಅವ್ರು ಮಾಡಿರೋದು. ಹಲೋ ಸರಿ, ಇನ್ಮೇಲೆ ನಾನು ಯಾವ ಇಂಟರ್ವ್ಯೂಗೂ ಬರಲ್ಲ ಬಿಡಿ. ಯಾವ ಇಂಟರ್ವ್ಯೂ ಬರಬೇಡ, ಯಾವ ಸಿನಿಮಾನು ಮಾಡಬೇಡ, ಅರ್ಥ ಆಯ್ತಾ? ಬರೀ ಯಾರು ಮಾಡ್ಕೊಂಡು ಇದ್ಬಿಡು ಆಯ್ತಾ? ಇವತ್ತು ರಿಸೀವ್ ಮಾಡಿದ್ರೆ ಕಷ್ಟ. ಈಗ ನೀನ್ ಕಾಲ್ ಮಾಡು ನಿಮಿಷ, ನಾನು ರಿಸೀವ್ ಮಾಡೋದು. ಹಲೋ, ತಡಿ ಸಂಗೀತ ಫಸ್ಟ್ ಮಾಡಿರೋದು. ಹಲೋ, ಅದೇ ಏನಾಗಿದೆ ಏನೋ ಹೇಳಿದ್ನ ನಿಂಗೆ. ಸಾಕಿ ಹೇಳ್ಬಿಡಿ. ಕೇಳು ಅದು ಒಂದು ಪ್ರ್ಯಾಂಕ್ ಮಾಡ್ತಿದ್ವಿ ಅಷ್ಟೇ. ಇಂಟರ್ವ್ಯೂ ನೋಡ್ಕೊಂಡು ಇವಾಗ ಹಲೋ ಹಲೋ ಪ್ರೇಕ್ಷಾ, ಅದು ಲೈವ್ ಅಲ್ಲಿ, ಅದು ಲೈವ್ ಅಂದ್ರೆ ಒಂದು ಇಂಟರ್ವ್ಯೂ ಇದ್ವಿ. ಅದ್ರಲ್ಲಿ ಒಂದೆಲ್ಲ ಇಬ್ರಿಗೂ ಒಂದೊಂದು ಪ್ರ್ಯಾಂಕ್ ಕೊಟ್ಟಿದ್ರು ಪ್ರೇಕ್ಷಾ, ಅಷ್ಟೇ. ಜಸ್ಟ್ ಪ್ರ್ಯಾಂಕ್, ಅದಕ್ಕೆ ಅವನ ಸೀರಿಯಸ್ ಆಗಿ ಮಾತಾಡ್ಬಿಟ್ಟ. ಇನ್ನೇನಿಲ್ಲ, ಕೊಡ್ತೀನಿ ನೋಡಿ. ನಾವು ಮಾಡಿದ್ದು ತಮಾಷೆ ಆಗಿದೆ, ದಯವಿಟ್ಟು ಕ್ಷಮಿಸಿ. ನಿಮ್ಗೋಸ್ಕರ ಗಿಫ್ಟ್ ಕಾಯ್ತಾ ಇದೆ ಬಂತ ಹೇಳಿ. ಆ ಥರ ಒಂದು ಲೈವಲ್ಲಿ ಇಂಟರ್ವ್ಯೂ ಇದ್ವಿ, ಅದೇ ಮತ್ತೆ ಎಕ್ಸಾಕ್ಟ್ ಪ್ರ್ಯಾಂಕ್ ಅಲ್ವಾ, ಅದಕ್ಕೆ ಸೀರಿಯಸ್ ಆಗಿ. ನಿಂದು ವಾಯ್ಸ್ ಮೋಕ್ಷ ಥರನಿದೆ, ಮಾತಾಡು. ನೋಡಿ ನೀವು ಹೇಳಿದ್ಕೆ ಅವ್ರ ತಂಗಿ, ಅದು ಮೋಕ್ಷ. ನೀನ್ ಹೇಳಿದಪ್ಪ ಮೋಕ್ಷ ಅಂತ ಬಾಯ್ ಬಿಟ್ಟು. ನಾನು ಹೇಳಿಲ್ಲ, ಖುಷಿ ಪಟ್ಟು ಐ ಲವ್ ಯು ಅನ್ನೋದು ಹೇಳೋದಲ್ಲ, ನಾನು ಕೆಂಪುಗಾರ.
ಇರ್ಲಿ ಬಿಡು ನೀನೇ ನಾನು ಟೆನ್ಷನ್ ಆದ ಈಗ. ನೋಡೋಣ ಯಾಕಂದ್ರೆ ಏನಾಗುತ್ತೆ ಅಂತ ಮತ್ತೆ ಫೋನ್ ಮಾಡಿ ಮತ್ತೆ ಎಲ್ಲ ನೋಡೋಣ ಒಂದಾಗ್ತೀರಾ ಏನಾಗುತ್ತೆ ಅಂತೇಳಿ. ಹಾ ಮತ್ತೆ ಒಂದಾಗ್ತೀರಾ ಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ನೋಡೋಣ. ಅದೇ ಹಾಕಿದೆ, ಫಸ್ಟಿಗೆ ಹಾಕಿದೆ. ಯಾಕೆ ಲೆಟ್ಸ್ ಗೋ. ಅಲ್ಲ ಓಕೆ, ಆಮೇಲೆ ಮಾತಾಡೋಣ. ಯಾರು ಅವರೇನಾ? ಇಲ್ಲ ಬೇರೆ ಇಲ್ಲ. ಸರ್, ಈಗ ವಾಟ್ಸಾನ್ ಇವರ ಫೋನ್ ಆಯ್ತು. ಇವಾಗ ನಿಮ್ಮ ಟ್ರೈಲರ್ ಅಲ್ಲಿ ಹಾಂ ಕೆಲವೊಂದು ಸೀಕ್ವೆನ್ಸ್ ಬರುತ್ತೆ, ಅದನ್ನ ನೀವು ರಿಯಲ್ ಲೈಫಲ್ಲಿ ಮಾಡಿದೀರಾ ಅನ್ನೋ ತರ. ಹಾಂ ಸ್ಟಾರ್ಟಿಂಗು ಸೈಕಲ್ ರೈಡಿಂಗ್ ಬರುತ್ತೆ, ಹೀರೋ ಹೀರೋಯಿನ್ ಸೈಕಲ್ ಅಲ್ಲಿ ಹೋಗ್ತಾ ಇರ್ತೀರಾ ಫಿಲ್ಮ್ ಫುಲ್ಲು. ಆ ಥರ ನಿಮ್ಗೆ ಯಾರ ಜೊತೆ, ಯಾವ ಹೀರೋಯಿನ್ ಜೊತೆ ಸೈಕಲ್ ರೈಡಿಂಗ್ ಹೋಗ್ಬೇಕಂತ ಇಷ್ಟ? ಆಕ್ಚುಲಿ ವಿಷಯ ಗೊತ್ತಾ, ಅಲ್ಲೊಂದು ನಾನು ಹೋಗಿದ್ದು ಇವ್ರ ಜೊತೆ. ನನ್ನ ಜೊತೆ ಹೋಗಿದ್ದು ಆಕ್ಚುಲಿ ಅದು ಸೈಕಲ್ ರೈಡ್. ಅಲ್ಲಿ ತೋರಿಸೋದು ಅಲ್ಲಿ ತೋರಿಸಿರೋದು ಮೋಕ್ಷ. ಅದಂಗೆ ಹೆಲಿಕಾಪ್ಟರ್ ಶಾಟ್ ಇವ್ರ ಜೊತೆ ಹೋಗಿದ್ದು. ಅದು ಹಂಗೆ ಅಲ್ಲಿಗೆ ಇಲ್ಲ, ಬೇರೆ ಶೂಟ್ ಮಾಡ್ತಾ ಇದ್ವಿ. ಒಂದು ಹೋಗೋಣ ಅಂತೇಳಿ ನಾವು ಹೋಗಿ ಬಂದಿದ್ದು. ಹೆಲಿಕಾಪ್ಟರ್ ಶಾಟ್ ಆಕ್ಚುಲಿ ಹೆಲಿಕಾಪ್ಟರ್ ಇರಲಿಲ್ಲ, ಓಡ್ತಾ ಇದ್ರು. ಸೊ ಆ ಕಾಸ್ಟ್ಯೂಮ್ ಇವ್ರು ಹಾಕೊಂಡು ಇವ್ರ ಜೊತೆ ಹೋಗಿದ್ದು ನಾನು ಆಕ್ಚುಲಿ ಮಾಡಿದ್ದು ಸೈಕಲ್ ಶಾಟ್. ಸೊ ರಿಯಲ್ ಲೈಫಲ್ಲಿ ಯಾರ ಜೊತೆ ಹೋಗಕ್ಕೆ ಇಷ್ಟ? ಯಾವ ಹೀರೋಯಿನ್ ಜೊತೆ ಆ ಥರ ಸೈಕಲ್ ರೈಡಿಂಗ್? ಹೀರೋಯಿನ್ ಯಾರಾದ್ರೂ ಬಂದ್ರು ಹೋಗ್ತೀನಿ, ಇಂಥರ ಅಂತ ಏನಿಲ್ಲ, ಯಾರು ಬಿಡ್ತಾರಲ್ಲ. ನೀವು ಯಾವ ಹೀರೋ ಜೊತೆ ಹೋಗಕ್ಕೆ ಇಷ್ಟಪಡ್ತೀರಾ ಆ ಥರ ಸೈಕಲ್ ರೈಡಿಂಗ್? ಆಕ್ಚುಲಿ ಸುನೀಲ್ ಸರ್ ಜೊತೆ ಹೋಗಿ ಇಷ್ಟಪಡ್ತಿದ್ದೆ. ಸ್ವಲ್ಪ ತುಂಬಾ ಅಂದ್ರೆ ಐ ವುಡ್ ಲೈಕ್ ಟು ಗೋ ರೈಡ್ ವಿತ್ ಯು. ಅವರೇ ಹೇಳ್ಕೊಟ್ರ ಈ ತರ ಹೇಳಿ ಅಂತ? ಇಲ್ಲ, ಅಂದ್ರೆ ಸೆಲ್ಲಿಂಗ್ ಬಿಕಾಸ್ ಅವ್ರ ಹತ್ರ ಮಾತಾಡಕ್ಕೆ ಏನೋ ತುಂಬಾ ಇರುತ್ತೆ, ಅವ್ರ ಹತ್ರ ಕಲಿಯಕ್ಕೆ ಏನೋ ತಿಳ್ಕೊಳ್ಳೋಕೆ. ಅವ್ರು ಹೇಳಿದ್ದು ಸೈಕಲ್ ಬಿಡೋದಕ್ಕೆಲ್ಲ, ಸೈಕಲ್ ಜೊತೆ ಹೋಗೋದಕ್ಕೆ. ಇದು ಈ ಸಿನಿಮಾ ಶುರು ಆಗಿ ಎಷ್ಟು ದಿನ ಆಯ್ತು? ಮೋಡಕ್ಕೆ ಹೋಯ್ದವ ದಿನಗಳ ಅಥವಾ ಹೆಂಗೆ? ಅಲ್ಲ, ತಿಂಗಳು ಅಂದ್ರೆ ಎಷ್ಟು ದಿನ? ತಿಂಗಳು ಅಂದ್ರೆ 365 ದಿನ ಆಯ್ತು. ಒಂದು ವರ್ಷ ಆಯ್ತಾ? ಅದು 2 years. ಒಂದ್ ವರ್ಷದಿಂದ ಸುನಿ ಸರ್ ಜೊತೆನೆ ಇದ್ದಿದ್ದೀರಾ, ಕಲಿಯೋದು ಮುಗ್ದಿಲ್ವಾ? ಇನ್ನ ಕಲಿಯೋದು ಮುಗ್ದಿಲ್ಲ ನೋಡಿ, ಅಂದ್ರೆ ಅವ್ರ ಹತ್ರ ಇನ್ನ ಕಲಿಯೋದು ಇರುತ್ತೆ, ಅಂದ್ರೆ ಏನೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸರ್, ನೀವು ಸ್ವಲ್ಪ ದೂರ ಹೋಗ್ಬಿಡಿ ಸರ್. ಸೀರಿಯಸ್ ಆಗಿ ಏನೋ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ. ಹೌದಾ? ಅಂಡ್ ಆಕ್ಚುಲಿ ನಂಗೆ ಹೀರೋಸ್ಗಿಂತ ಡೈರೆಕ್ಟರ್ಸ್ ಜಾಸ್ತಿ ಇಷ್ಟ. ಸರ್, ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಟ್ರೆಂಡಿಂಗ್ ಎಲ್ಲ ಬರ್ತಾ ಇರುತ್ತೆ, ಕೆಲವು ಡೈಲಾಗು ವೈರಲ್ ಆಗ್ತಾ ಇರ್ತಾರೆ ಅವಾಗವಾಗ. ನಿಮ್ ಫೇವ್ರೇಟ್ ಅಂದ್ರೆ ಯಾವುದು? ರೀಸೆಂಟ್ ಫೇವ್ರೇಟ್ ಹೇಳ್ತೀನಿ ಆಮೇಲೆ. ನಿಮ್ಗೆ ಡೈಲಾಗ್ ಅಲ್ಲ, ಮೂವಿ ಡೈಲಾಗ್ ಇಷ್ಟ ಆಗಿದೆ. ಮೂವಿ ಡೈಲಾಗ್ ಅಲ್ಲ, recent ಸೋಷಿಯಲ್ trend. ಮೀಡಿಯಾದಲ್ಲಿ ಕೆಲವೊಂದು ಟ್ರೆಂಡ್ಸ್ ಬರ್ತಾ ಇರುತ್ತೆ, ಫನ್ನಿ ಆಗಿ. ಎಂತ ಆಕ್ಟಿಂಗ್ ಅಂತಾರಲ್ಲ ಅದು. ನನಗೆ ಇಷ್ಟ ಆಗಿರೋದು ಅಣ್ಣ ಏನ್ ಆಕ್ಟಿಂಗ್ ಏನ್ ಆಕ್ಟಿಂಗ್ ಮಾಡಿದೆ ಅಣ್ಣ ಅದು? ನಂಗೆ ಅದು ಒಬ್ರೇ ಬರ್ತೀರಾ ಒಟ್ಟೊಟ್ಟಿಗೆ ಬರ್ತೀರಾ? ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ತುಂಬಾ ಇವಾಗ ರೀಸೆಂಟ್, ವೆರಿ ರೀಸೆಂಟ್. ವೆರಿ ರೀಸೆಂಟ್, ವೆರಿ ತುಂಬಾ ಲೇಡೀಸ್ ಅಂಡ್ ಲೇಡೀಸ್. ಯಾ, ಸಂತೋಣ. ಇನ್ನ ಟ್ರೈಲರ್ ಅಲ್ಲಿ ಹಾ. ರೋಸ್ ಕೊಡ್ತೀರಾ ಅವ್ರಿಗೆ? ಹಾ. ಆತರ ಎಷ್ಟು ಜನಕ್ಕೆ ರೋಸ್ ಕೊಡ್ತೀರಾ? ಎಷ್ಟು ಜನಕ್ಕ? ಸಿನಿಮಾದಲ್ಲಿ ಇಬ್ರಿಗೆ ಕೊಟ್ಟಿದ್ದೀನಿ. ಹಾ. ಸಿನಿಮಾ ಬೇಡ ನಮ್ಗೆ, ಅಲ್ಲ ಅದು ಜನರಲ್ ಎಷ್ಟು ಜನ ಕೊಡ್ತಿರ್ತೇನೆ, ಕೊಟ್ಟಿದ್ದೀರಾ? ಇಷ್ಟ ಕೊಡ್ತಾ ಇರ್ತೇನೆ. ರೋಸ್ ಕೊಡೋದ್ರೆ ಏನು ತಪ್ಪಿದೆ? ಕೊಡ್ತಾ ಇರ್ತೀವಿ. ಹಾಂ, ವ್ಯಾಲೆಂಟೈನ್ಸ್ ಡೇಗೆ ಎಲ್ಲರಿಗೂ ಮೋಸ್ಟ್ಲಿ ನಮ್ಮ ಕಾಲೇಜಲ್ಲಿ ಇದ್ದಾಗ ರೋಸ್ ಡೇ ಅಂತಲೇ ಇತ್ತು. ಮತ್ತು ಆಫೀಸಲ್ಲಿ ಕೆಲಸ ಮಾಡೋದ್ರೆ ಕ್ರಿಸ್ಮಸ್ ಮಾಡ್ತಿದ್ಯಲ್ಲ ಅಂತ, ಅವಾಗಲೂ ಅಷ್ಟೇ ರೋಸ್ ಡೇ ಅಂತ ಇದ್ದು ರೋಸ್ ಕೊಡ್ತಾರೆ. ರೋಸ್ ಡೇ ಆದ್ಮೇಲೆ ಕಿಸ್ ಡೇನು ಬರುತ್ತೆ. ಕಿಸ್ ಡೇ ಬರುತ್ತೆ, ಆಮೇಲೆ ಆಮೇಲೆ ಹಗ್ ಡೇ ಬರುತ್ತೆ, ಆಮೇಲೆ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಬರುತ್ತೆ. ಡೇ ಬರುತ್ತೆ. ಅವತ್ತೇನ್ ಮಾಡ್ತೀಯಾ? ಏನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋರಲ್ಲ ನಾವು, ರೋಸ್ ಡೇ ಮಾಡಿ ಬಿಟ್ಬಿಡೋದು. ಬಿಟ್ಬಿಡೋದು. ಸರಿ, ನೀವು ನಿಮ್ಗೆ ಎಷ್ಟು ಜನ ರೋಸ್ ಕೊಟ್ಟಿದ್ದಾರೆ ಆ ಥರ? ತುಂಬಾ ಜನ. ಇನ್ನ ಅದರಲ್ಲಿ ಸ್ಕೂಲ್ ಡ್ರೆಸ್ ಅಲ್ಲಿ ನೀವಿಬ್ರು ರೋಸ್ ಕೊಡ್ತೀರಲ್ಲ, ಹೌದು. ಸೊ ಸ್ಕೂಲ್ ಲವ್ ಆಗಿದೆ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ? ಇಲ್ಲ, ನನಗೆ ಸ್ಕೂಲ್ ಲವ್ ಆಗಿಲ್ಲ. ನಿಮ್ಗೆ ಆಗಿದೆ. ಆಗಿದ್ಯಾ? ಯಾರ ಮೇಲೆ? ಏನ್ ಮಾಡ್ತಾ ಇದಾರೆ ಅವ್ರೀಗ? ಅವ್ರಿಗೆ ಏನ್ ಮಾಡ್ತಿದಾರೆ ಗೊತ್ತಿಲ್ಲ ಬಿಡಿ ನನಗೆ. ಸ್ಕೂಲ್ ಸೀನಿಯರ್ ಮಾಡಿ. ಅವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಮಗು ಊಟ ತಿನ್ಸ್ಕೊಂತ ಕತೆ ಹೇಳ್ತಾರೆ. ಇಲ್ಲ ಇನ್ನ ಅಷ್ಟಲ್ಲ, ಇಲ್ಲ ಇನ್ನ ಇಲ್ಲ. ಟ್ರೈಲರ್ ಅಲ್ಲಿ ಅಳ್ತಿರಲ್ವಾ ಒಂದ್ಸಲ? ಹಾಂ, ನೀವು ಇಬ್ರಲ್ಲಿ ಯಾರೋ ಒಬ್ರು ಅಳ್ತೀರ ಒಟ್ಟು? ಎಲ್ಲ ಅಳ್ತಾ ಇದೀವಿ. ಎಲ್ಲರೂ ಹೇಳೋದು, ಸಿನಿಮಾ ಪೂರ್ತಿ ಹೇಳೋದು. ಸೊ ನೀವು ರಿಯಲ್ ಲೈಫ್ ಅಲ್ಲಿ ಯಾವಾಗ ಹತ್ತಿದ್ರಿ ಆ ಥರ? ಯಾವಾಗ ಹತ್ತಿದ್ನಾ? ಸುಮಾರು ಸಲ ನಾನು ಅಳ್ತೀನಿ ಆ್ಯಕ್ಚುಲಿ. ಎಮೋಷನ್ ಆದಾಗ ಖುಷಿಗೂ ಅಳ್ತೀನಿ, ದುಃಖಕ್ಕೂ ಅಳ್ತೀನಿ, ಸುಮಾರು ಸಲ. ನೀವು? ನಾನು ತುಂಬಾ ಕ್ರೈ ಬೇಬಿ ಆಕ್ಚುಲಿ. ನಾನು ಏನಾದ್ರೂ ಅಳ್ತೀನಿ, ಖುಷಿ ಆದ್ರೂ ಅಳ್ತೀನಿ, ಬೇಜಾರಾದ್ರಂತೂ ಇದ್ದಿದ್ದು ಅಳ್ತಾ ಇರ್ತೀನಿ. ನಂಗೆ ಏನೇ ಆದ್ರೂ ಅಳು ಬಂದ್ಬಿಡುತ್ತೆ, ಕೋಪ ಮಾಡ್ಕೊಂಡ್ರು ಅಳು ಬಂದ್ಬಿಡುತ್ತೆ. ರೀಸೆಂಟ್ ಆಗಿ ಅಂದ್ರೆ 2 days ಬ್ಯಾಕ್ ಹತ್ತಿದ್ವಿ. ಏನಕ್ಕೆ? ಹಂಗೆ ಒಂದು ವಿಷಯಕ್ಕೆ ಅಳ್ತೀನಿ ನಾನು. ಈಗ ನೀವು ಮಾಡೋ ಕೆಲಸಕ್ಕೆ ಇನ್ನೊಬ್ರು ಅಳ್ತಾ ಇದ್ದಾರೆ. ಅದಕ್ಕೆ ಇವ್ರುಗಳು ಬರ್ತಾರೆ.
ಸಿನಿಮಾದಲ್ಲಿ ಹಗ್ ಕೊಡ್ತೀರಾ ನೀವು? ಇವರೇ ಅನ್ಸುತ್ತೆ ಇಬ್ರು ಹೀರೋಯಿನ್ ಅಲ್ಲಿ ಕೊಡೋದು. ಇವ್ರಿಗೆ ಹಗ್ ಕೊಟ್ಟಿರಲ್ಲ. ಹೌದಾ? ಇದೆ ಅನ್ಸುತ್ತೆ. ಅವ್ರಿಗೆ ಹಗ್ ಕೊಟ್ಟಿದ್ದೀರಲ್ಲ, ಆತರ ಯಾರ ಹಗ್ಗು ನಿಮ್ಗೆ, ಯಾರ ಹಗ್ ಕೊಟ್ರೆ ನಿಮ್ಗೊಂಥರ ಧೈರ್ಯ ಬಂದಾಗೈತೆ ಲೈಫಲ್ಲಿ? ನಮ್ಮ ಅಪ್ಪಂದು. ಪ್ರಪಂಚ ನನ್ನ ಜೊತೆ ಇದ್ದಂಗೆ ಅನ್ಸುತ್ತೆ ನಮ್ಮ ಅಪ್ಪನ ಹಗ್ ಕೊಟ್ರೆ. ನಿಮ್ಗೆ ಮೇಡಮ್? ಐ ಲೈಕ್ ಫಿಸಿಕಲ್ ನಂಗೆ ಅದ್ರ ಇಷ್ಟ. ಅಂದರೆ ಸೊ ಹಗ್ ಮಾಡೋದು, ಟಚ್ ಅದು ಐ ಲೈಕ್ ಇಟ್. ದಟ್ಸ್ ದ ಮೋಸ್ಟ್ ಕಂಫರ್ಟಿಂಗ್ ಫೀಲಿಂಗ್ ಅನ್ಸುತ್ತೆ ಹಗ್. ಸೊ ಯಾ, ಕೊಡೋರು ಕೊಟ್ರೆ ಇಷ್ಟ. ಸೂಪರ್ ಸರ್. ಈಗ ಸಿನಿಮಾ ಹೆಂಗ್ ಹೋಗ್ತಾ ಇದೆ? 1 ವೀಕ್ ಆಗಿದೆ. ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆ ಇರೋ ಶೋಸೇ ಕಡಿಮೆ ಇದೆ, ಬಟ್ ಜನ ಮಾತ್ರ ಅಷ್ಟೇ ಇದ್ದಾರೆ ಎಲ್ಲ ಕಡೆ. ನಾಟ್ ಓನ್ಲಿ ಬೆಂಗಳೂರು, ಶಿವಮೊಗ್ಗ, ಮೈಸೂರಲ್ಲೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಾನು ಅದೇ ನಿಮ್ಮನ್ನ ನೋಡಿದ್ದೇನೆ ಡೈರೆಕ್ಟ್ ಆಗಿ ಫಸ್ಟ್ ಶೋನಲ್ಲೇ ನೋಡಿದ್ದು, ವೀರೇಶಲ್ಲೇ ನೋಡಿದ್ದು. ಅದಕ್ಕಿಂತ ಮುಂಚೆ ನಿಮ್ ಬಗ್ಗೆ ಗೊತ್ತಿತ್ತು, ಇದೆಲ್ಲ ಸುನಿ ಸರ್ ಎಲ್ಲ ಹೇಳ್ತಾ ಇದ್ರು ಅದೆಲ್ಲ. ನಾನು ನಿಮ್ಮನ್ನ ನೋಡಿದ್ದೆ. ಹೌದಾ? ಥ್ಯಾಂಕ್ ಯು ಸರ್. ನಿಮ್ಮ ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್. ಅದು ನೀವು ತುಂಬಾ ಪರಿಚಯ ಅಲ್ಲ, ಅವಾಗಿಂದನೂ ಪರಿಚಯ. ನಿಮ್ನ ಅವತ್ತೇ ನೋಡಿದ್ ನಾನು. ಬಟ್ ಸಿನಿಮಾ ನೋಡಿದ್ಮೇಲೆ, ಆಮೇಲೆ ನೀವು ರಿಯಲ್ ಆಗಿ ಅವತ್ತು ಥಿಯೇಟರ್ ಹತ್ರ ಎಲ್ಲ ಇದ್ ಮಾಡಿದ್ದೆಲ್ಲ ನೋಡಿದ್ಮೇಲೆ ಶೀಲಮ್ನೇ ಎತ್ತಿ ಸಿನಿಮಾದಲ್ಲಿ ಇಟ್ಟಿರೋ ತರ, ಕ್ಯಾರೆಕ್ಟರ್ಗೆ ಇಟ್ಟಿರೋ ತರ ಅಂತ ಅನಿಸ್ತು ನನಗೆ. ಹೌದಾ? ನಂಗೆ ಅನ್ಸಲ್ಲ ಅಷ್ಟು ತರಲೇ ಅಲ್ಲ ನಾನು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ. ಅಂದ್ರೆ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಆರಾಮಾಗಿ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡು ಇವ್ರ ಜೊತೆ ಇದ್ರೆ ಮಾತ್ರ ಮಾಡ್ತೀನಿ. ರಿಯಲ್ ಕ್ಯಾರೆಕ್ಟರ್ ಅಷ್ಟು ಜೋವೆಲ್ ಅಲ್ಲ ನಾನು. ಓಕೆ. ಸೊ ಈಗ ಸಿನಿಮಾ ಥಿಯೇಟರ್ಗೆಲ್ಲ ಹೋದಾಗ ಏನ್ ಇಷ್ಟಪಡ್ತಾ ಇದ್ದಾರೆ ಆಕ್ಚುಲಿ ನಿಮ್ಗೆ? ಆಕ್ಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಏನ್ ಇಷ್ಟಪಡ್ತಾರೆ? ನಾನು ಬಂದ್ಬಿಟ್ಟು ಚೆನ್ನಾಗಿ ಆಕ್ಟ್ ಮಾಡಿ ಫಸ್ಟ್ ಟೈಮ್ ಅನ್ಸೋದೇ ಇಲ್ಲ ನಿನ್ನ ಆ ಥರ ಎಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಮೇಡಮ್ ನಿಮ್ಗೆ ಅದೇ ಅದು ರೋಪ್ ಇದೆಲ್ಲ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಸಾಂಗು ತುಂಬಾ ಚೆನ್ನಾಗಿದೆ. ಅದು ಪೋಸ್ಟರ್ ಅಲ್ಲೂ ತುಂಬಾ ಯೂಸ್ ಮಾಡಿದಾರೆ. ಅದು ರೋಪ್ದು ಸಿನಿಮಾದಲ್ಲಿ ತುಂಬಾ ಚಿಕ್ಕದು ಬರೋದು, ಸೀಕ್ವೆನ್ಸ್ ತುಂಬಾ ಜಾಸ್ತಿ ಬರಲ್ಲ, ಹಾಡಲ್ಲೂ ಚಿಕ್ಕದಾಗಿ ಬಂದೋಗುತ್ತೆ. ಬಟ್ ಪೋಸ್ಟರ್ ಅಲ್ಲಿ ಅಲ್ಲಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಆ ಕಾಸ್ಟ್ಯೂಮು ಅದೆಲ್ಲ ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಹೆಂಗ ಅನಿಸ್ತು ನಿಮ್ಗೆ ಅಂತ? ಅದು ಔಟ್ಪುಟ್ ನೋಡಿದಾಗ ಆ ಸಾಂಗ್ಗೆ ಒಂದು ಮೂವಿ ಎಕ್ಸ್ಪೀರಿಯನ್ಸ್ ಕೊಡ್ತು ಸರ್ ನಮಗೆ. ಆ ಸಾಂಗ್ ತುಂಬಾ ಆಕ್ಚುಲಿ ಬಿಗಿನಿಂಗ್ ಫಸ್ಟ್ ರೋಪ್ ಮಾತ್ರ ಇರಲಿಲ್ಲ, ಬೇರೆ ತುಂಬಾ ಶೇಡ್ಸ್ ಇತ್ತು. ಅದೇನೇನೋ ಆಗಿ ಫೈನಲಿ ಒಂದು ಸಾಂಗ್ ಅಂತ ಆಗಿದೆ. ಅದು ನಮ್ಗೆ ಒಂದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಪ್ರೊಡ್ಯೂಸರ್ಗೂ ಅಷ್ಟೇ, ಸಿನಿಮಾ ಬಜೆಟ್ ಇದ್ರೆ ಸಾಂಗ್ ಬಜೆಟ್ ಅವಳಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೌದು. ಅದು ರೋಪ್ ಮಾತ್ರ ನಾವು ಆ ಗ್ರಿಪ್ ಬರಕ್ಕೇನೆ ಆಲ್ಮೋಸ್ಟ್ ಒಂದು 6 months ಪ್ರಾಕ್ಟೀಸ್ ಮಾಡಿದ್ವಿ, ಏರಿಯಲ್ ಮಾಡಿ. ಸೊ ಅದಷ್ಟು ಪರ್ಫೆಕ್ಟ್, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದೇ ಅಷ್ಟೇ ಬ್ಯೂಟಿ ಎಕ್ಸ್ಪೀರಿಯನ್ಸ್ ಮಾಡಲಿ ಜನ. ಬಟ್ ಹಾರ್ಡ್ ವರ್ಕ್ ತುಂಬಾ ಇದೆ ಸರ್. ನಮ್ಮಿಬ್ರಿಗೂ ಕೈ ಊದ್ಕೊಂಡ್ಬಿಟ್ಟಿದೆ ಎಷ್ಟೋ ದಿನಗಳು. ಇಲ್ಲಿ ತರ್ಚೋಗ್ಬಿಟ್ಟಿತ್ತು. ಮತ್ತೆ ಶೂಟಿಂಗ್ ದಿನ ಹಾಕೊಳಕ್ ಬಟ್ಟೆ ಎಲ್ಲ ಕಟ್ಕೊಂಡು ಎಲ್ಲ ಹಾಕೋತಾ ಇದ್ವಿ. ಸೊ ಅಷ್ಟು. ಆಮೇಲೆ ನೀರಲ್ಲೂ ಅಷ್ಟೇ, ಲೈಕ್ ಅಲ್ಲಿ ಶೂಟ್ ಆಗಿರೋದು ಜಸ್ಟ್ 1 minute ಅಲ್ವಾ ಸಾಂಗ್. ಅದು ನಾವು ಇಡೀ ಫುಲ್ ಡೇ ಶೂಟ್ ಮಾಡಿದೀವಿ ನೀರಲ್ಲಿ. ಅದೇ ನಮ್ಮ ಕೊರಿಯೋಗ್ರಾಫರ್ ಅವ್ರದ್ದು ಇಮ್ಯಾಜಿನೇಷನ್ ಅದು. ಸೊ ಎಕ್ಸಿಕ್ಯೂಟ್ ಮಾಡ್ಕೊಂಡು. ನಿಮ್ಗೆ ಕತೆ ಕೇಳಿದಾಗ, ನಮ್ಗೆ ಸಿನಿಮಾ ನೋಡಿದಾಗ ಅದೇ ಇಂಟರ್ವೆಲ್ ಅಲ್ಲೇ ಫಿಕ್ಸ್ ಆಗ್ಬಿಟ್ವಿ ಇವನೇನೇ ಏನೋ ಅಂತ. ಆಮೇಲೆ ಸಿಕ್ಕಾಪಟ್ಟೆ ಒಳ್ಳೆ ಟ್ವಿಸ್ಟ್ಗಳು ಕೊಟ್ಟಿದ್ದಾರೆ. ಆನೆಸ್ಟ್ ಆಗಿ ಸಿನಿಮಾ ನೋಡಿದಾಗ ಒಳ್ಳೆ ಮಜಾ ಕೊಡ್ತು ಪಿಕ್ಚರು. ನಿಮಗೆ ಸ್ಟೋರಿ ಕೇಳಿದಾಗ ಹೆಂಗ ಅನಿಸ್ತು? ನಾನು ಹೇಳ್ತೀನಿ. ಆಕ್ಚುಲಿ ಇವ್ರಿಗೆ ಸ್ಟೋರಿನೇ ಕೇಳಿಲ್ಲ. ಹೌದಾ? ಇಲ್ಲ, ಕೇಳಿದ್ವಿ ಸರ್ ಅಂತ ಹೇಳಿ ಬಂದಿದ್ದು. ಲಾಸ್ಟ್ ಇನ್ನೇನು ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕು ಅವಾಗ. ಸೊ ಮೂವಿ ಅಂದ್ರೆ ಸ್ಟೋರಿ ಗೊತ್ತಿಲ್ಲ ನಿಮಗೆ ಸಿನಿಮಾ ನೋಡೋ ತನಕ? ಅಂದ್ರೆ ನಾನು ನಿಮ್ಗೆ ಹೇಳ್ದೆ ಅಲ್ಲ, ನಾನು ಡೈರೆಕ್ಟರ್ಸ್ ಆಕ್ಟರ್. ಅಂದ್ರೆ ಒಂದು ಗುಡ್ ಡೈರೆಕ್ಟರ್ ಕೈಯಲ್ಲಿ ಕೆಲಸ ಮಾಡೋದು, ಇಟ್ಸ್ ನಾಟ್ ಅಬೌಟ್ ಯಾವ ಪಾತ್ರ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ನೋಡಿ, ಇವತ್ತಿಗೂ ಜನ ಆಚೆ ಬಂದಾಗ ಈ ಕ್ಯಾರೆಕ್ಟರ್ನ ಮನಸ್ಸಲ್ಲಿ ತುಂಬಾ ಕಾಡುತ್ತೆ ಕ್ಯಾರೆಕ್ಟರ್. ಅಂದ್ರೆ ಎಸ್ಪೆಷಲಿ ಸುನಿ ಸರ್ ಮೂವೀಸಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಬರೀ ಹೀರೋಯಿಸಮ್ ಸಬ್ಜೆಕ್ಟ್ ಏನೋ ಇದು ಅಂತ. ಸೊ ಸುನಿ ಸರ್ ಡೈರೆಕ್ಷನ್ ಅಂದ ತಕ್ಷಣ ನಂಗೆ ಅವಾಗಿಂದನೂ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ನನಗೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಬಿಕಾಸ್ ಆಸ್ ಅನ್ ಆ್ಯಕ್ಟರ್ ನಾನು ಒಂದು ಕ್ಯಾನ್ವಸ್ ಥರ ನೋಡ್ತೀನಿ. ಅದಕ್ಕೊಂದು ಡೈರೆಕ್ಟರ್ ರೂಪ ಕೊಡೋಕ್ಕೆ ಸಾಧ್ಯ, ಒಳ್ಳೆ ಡೈರೆಕ್ಟರ್. ಸೊ ನೀವು ಎಷ್ಟೇ ದೊಡ್ಡ ಒಳ್ಳೆ ಪರ್ಫಾರ್ಮರ್ ಆಗಿರಿ, ಎಷ್ಟೇ ಚೆನ್ನಾಗಿ ಕಾಣಿಸಿ, ಸೊ ನಂಗೆ ಅದು ಮ್ಯಾಟರ್ ಆಗಿಲ್ಲ. ಬಿಕಾಸ್ ಇಫ್ ಇಟ್ ಇಸ್ ಹಿಮ್, ಎಸ್ ಅಂತಂತೆ ಅಷ್ಟೇ. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತಾಡಿದ್ರೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಜೊತೆನೂ ಮಾತಾಡಿ ಖುಷಿ ಆಯ್ತು. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಆಕ್ಚುಲಿ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಸರ್. ಸಿನಿಮಾ ನೋಡಿದ್ರಾ? ಖಂಡಿತ ಫಸ್ಟ್ ನೋಡಿದ್ವಿ. ಚೆನ್ನಾಗಿದೆ ಸರ್, ಇಷ್ಟ ಆಯ್ತು. ತುಂಬಾ ಥ್ರಿಲ್ಲಿಂಗ್ ಆಗಿದೆ ಸಿನಿಮಾ. ನೇರ ದಿಟ್ಟ ನಿರಂತರ ಫಸ್ಟ್ ಡೇ ಫಸ್ಟ್ ನವೀನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನೇರ ದಿಟ್ಟ ನಿರಂತರ ಸುವರ್ಣ ನ್ಯೂಸ್ ಕಾಪಿರೈಟ್ ಅವ್ರ ಹತ್ರ ಇದೆ. ಉಲ್ಟಾ ಮಾಡೋಣ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.